ಭೂತ ಮತ್ತು ದೆವ್ವಗಳಿಗೆ ಸಂಬಂಧಿಸಿದ ಪ್ರಮುಖ ಇಂಗ್ಲಿಷ್ ಪದಗಳು. ಏನೆಲ್ಲ ಪದಗಳು ಬರ್ತವೆ ನೋಡೋಣ. ಘೋಸ್ಟ್ ಅಂದರೆ ದೆವ್ವ, ಘೋಸ್ಟ್ ಅಂದರೆ ದೆವ್ವ. ಪ್ಯಾಂಟಮ್ಸ್ ಹೇಳ್ತಾರೆ, ಪ್ಯಾಂಟಮ್ ಅಂದರೆ ಭೂತ ಅಥವಾ ಭ್ರಮೆ. ಸ್ಪಿರಿಟ್ ಆತ್ಮ, ಸ್ಪಿರಿಟ್ ಅಂದರೆ ಆತ್ಮ. ಸೋಲ್ ಅಂದರೆ ಜೀವಾತ್ಮ, ಸೋಲ್ ಅಂದರೆ ಜೀವಾತ್ಮ. ಈವಿಲ್ ಸ್ಪಿರಿಟ್ ಕೆಟ್ಟ ಆತ್ಮ, ಪಿಶಾಚಿ, ಕೆಟ್ಟ ಆತ್ಮ ಪಿಶಾಚಿ, ಇವಿಲ್ ಸ್ಪಿರಿಟ್. ಡಿಮನ್ ಅಂದರೆ ರಾಕ್ಷಸ ಅಸುರ, ಡಿಮನ್ ರಾಕ್ಷಸ ಅಥವಾ ಅಸುರ. ಮಾನ್ಸ್ಟರ್ ಕ್ರೂರ ಪ್ರಾಣಿ ರಕ್ಕಸ, ಮಾನ್ಸ್ಟರ್ ಅಂದರೆ ಕ್ರೂರ ಪ್ರಾಣಿ ರಕ್ಕಸ. ಅಪರಿಷನ್, ಅಪರಿಷನ್ ಅಂದರೆ ಇದ್ದಕ್ಕಿದ್ದಂತೆ ಕಣ್ಣಿಗೆ ಕಾಣಿಸುವ ಭೂತದ ರೂಪ, ಅಪರಿಷನ್. ಪೋಲ್ಟರ್ಗೈಸ್ಟ್, ಪೋಲ್ಟರ್ಗೈಸ್ಟ್ ಅಂದರೆ ಮನೆಯಲ್ಲಿಯ ವಸ್ತುಗಳನ್ನು ಎಸೆಯುವ ಕಣ್ಣಿಗೆ ಕಾಣದ ದೆವ್ವ, ಪೋಲ್ಟರ್ಗೈಸ್ಟ್. ಮನೆಯಲ್ಲಿರುವ ವಸ್ತುಗಳನ್ನು ಎಸೆಯುವ ಕಣ್ಣಿಗೆ ಕಾಣದ ದೆವ್ವ. ಹೆಚ್ಚಿನವರಿಗೆ ಇದು ಪಿಕ್ಚರ್ ಸಿನಿಮಾಗಳಲ್ಲಿ ಎಲ್ಲ ತೋರಿಸ್ತಾರೆ, ಜಾಸ್ತಿಯಾಗಿ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲೆಲ್ಲ ಇದ್ದ ಮನೆಯಲ್ಲಿ ಕಿಚನ್ನಲ್ಲಿರುವಂಥ ಪಾತ್ರೆಗಳನ್ನು ಎಸೆಯುತ್ತಾ ಇರ್ತದೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಪೋಲ್ಟರ್ಗೈಸ್ಟ್ ಅಂತಾರೆ. ಮಾಟ ಮಂತ್ರ ಮತ್ತು ದೆವ್ವ ಹಿಡಿಯುವುದು, ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟ ಮಂತ್ರ. ವಿಚ್ ಕ್ರಾಫ್ಟ್ ಕ್ಷುದ್ರ ಪೂಜೆ ಅಥವಾ ಮಾಟಗಾತಿಯ ವಿದ್ಯೆ, ವಿಚ್ ಕ್ರಾಫ್ಟ್ ಅಂದರೆ ಶುದ್ರ ಪೂಜೆ ಅಥವಾ ಮಾಟಗಾತಿಯ ವಿದ್ಯೆ. ಸೋರ್ಸರಿ ಅಂದರೆ ಮಾಟಗಾರಿಕೆ, ಸೋರ್ಸರಿ ಅಂದರೆ ಮಾಟಗಾರಿಕೆ. ಹೆಕ್ಸ್ ಅಥವಾ ಕರ್ಸ್ ಅಂದರೆ ಶಾಪ, ಹೆಕ್ಸ್ ಅಥವಾ ಕರ್ಸ್ ಅಂದರೆ ಶಾಪ ಅಥವಾ ಮಾಟದ ಪ್ರಭಾವ. ಪೊಸಿಷನ್ ದೆವ್ವ ಹಿಡಿಯುವುದು, ಮೈಮೇಲೆ ಬರುವುದು, ಪೊಸಿಷನ್ ಅಂದರೆ ದೆವ್ವ ಹಿಡಿಯುವುದು, ಮೈಮೇಲೆ ಬರುವುದು. ಎಕ್ಸಾರ್ಸಿಸಮ್, ಎಕ್ಸಾರ್ಸಿಸಮ್ ದೆವ್ವ ಬಿಡಿಸುವುದು, ಭೂತೋಚ್ಚಾಟನೆ, ಎಕ್ಸಾರ್ಸಿಸಮ್. ಎಕ್ಸಾರ್ಸಿಸ್ಟ್, ಎಕ್ಸಾರ್ಸಿಸ್ಟ್ ಅಂದರೆ ದೆವ್ವ ಬಿಡಿಸುವವನು, ಮಂತ್ರವಾದಿ. ವಿಚ್ ಸೋರ್ಸೆರೆಸ್, ವಿಚ್ ಅಥವಾ ಸೋರ್ಸೆರೆಸ್ ಅಂದರೆ ಮಾಟಗಾತಿ. ವಿಝರ್ಡ್ ಅಥವಾ ವಾರ್ಲಾಕ್ ಅಂದರೆ ಮಾಟಗಾರ, ವಿಝರ್ಡ್ ಅಥವಾ ವಾರ್ಲಾಕ್ ಅಂದರೆ ಮಾಟಗಾರ. ಆಕಲ್ಟಿಸ್ಟ್, ಆಕಲ್ಟಿಸ್ಟ್ ಅಂದರೆ ಕ್ಷುದ್ರ ವಿದ್ಯೆ ಪೂಜಿಸುವವನು, ಆಕಲ್ಟಿಸ್ಟ್. ಸ್ಥಳಗಳು ಮತ್ತು ಭಯಾನಕ ಶಬ್ದಗಳು, ಸ್ಥಳಗಳು ಮತ್ತು ಭಯಾನಕ ಶಬ್ದಗಳು. ಹಾಂಟೆಡ್ ಹೌಸ್ ಅಂದರೆ ದೆವ್ವದ ಮನೆ, ಹಾಂಟೆಡ್ ಹೌಸ್. ಗ್ರೇವ್ಯಾರ್ಡ್ ಸಿಮೆಟ್ರಿ ಅಂದರೆ ಸ್ಮಶಾನ, ಗ್ರೇವ್ಯಾರ್ಡ್ ಸಿಮೆಟ್ರಿ ಅಂದರೆ ಸ್ಮಶಾನ. ಸ್ಪೂಕಿ ಕ್ರೀಪಿ ಅಂದರೆ ಭಯಾನಕ, ನಡುಕ ಹುಟ್ಟಿಸುವ, ಸ್ಪೂಕಿ ಕ್ರೀಪಿ. ಸ್ಕ್ರೀಮ್ ಅಥವಾ ಶ್ರೀಕ್ ಅಂದರೆ ಕಿರುಚಾಟ, ಸ್ಕ್ರೀಮ್ ಅಥವಾ ಶ್ರೀಕ್. ವಿಸ್ಪರ್ ಅಂದರೆ ಪಿಸು ಮಾತು, ವಿಸ್ಪರ್ ಅಂದರೆ ಪಿಸು ಮಾತು. ಗಾಥಿಕ್ ಹಳೆಯ ಕಾಲದ ಭಯಾನಕ ಶೈಲಿ, ಗಾಥಿಕ್. ಅದೃಶ್ಯ ಜೀವಿಗಳು, ಇನ್ವಿಸಿಬಲ್ ಸ್ಪಿರಿಟ್ಸ್, ಇನ್ವಿಸಿಬಲ್ ಸ್ಪಿರಿಟ್ಸ್. ವ್ಯಾಂಪೈರ್ ಅಂದರೆ ರಕ್ತ ಪಿಶಾಚಿ, ವ್ಯಾಂಪೈರ್ ಅಂದರೆ ರಕ್ತ ಪಿಶಾಚಿ. ಝಾಂಬಿ ಅಂದರೆ ಹೆಣದ ರೂಪದ ಜೀವಿ, ಝಾಂಬಿ ಅಂದರೆ ಹೆಣದ ರೂಪದ ಜೀವಿ. ನೀವು ಇದನ್ನು ಸಹ ಸಿನಿಮಾಗಳಲ್ಲಿ ನೋಡಿರ್ಬೋದು, ಡೆಡ್ ಬಾಡೀಸ್ ಎಲ್ಲ ಎದ್ದು ವಾಕ್ ಮಾಡ್ತಾ ಇರ್ತವೆ, ಜನರನ್ನೆಲ್ಲ ಇದ್ದವರನ್ನು ತಿನ್ನಲಿಕ್ಕೆ ನೋಡ್ತವೆ, ಝಾಂಬೀಸ್. ಸಿನಿಮಾಗಳಿವೆ ಇದರ ಮೇಲೆ. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ ಕೋರ್ಸ್ 3 ತಿಂಗಳೊಳಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲೀಲಿಕ್ಕಿದ್ರೆ ನನ್ನ ಜೊತೆ ಕಲೀರಿ ಎನ್ನುವ ಕೋರ್ಸ್ ಅದು. ಅದರಲ್ಲಿ ನನ್ನ 32 ವರ್ಷಗಳ ಅನುಭವದಿಂದ ನಾನು ಎಲ್ಲವನ್ನು ಕೊಟ್ಟಿದ್ದೇನೆ. ಏನು ಬರದವರಿಂದ ಹಿಡಿದು ಇಂಗ್ಲೀಷ್ ಗೊತ್ತಿದ್ದವರು ಸಹ ಇಂಗ್ಲೀಷ್ ಇಂಪ್ರೂವ್ ಮಾಡ್ಬೋದು ಅದರಲ್ಲಿ. ಮತ್ತು ಏನು ಗೊತ್ತಿಲ್ಲದವರು ಖಂಡಿತವಾಗಿಯೂ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿತಾರೆ, ಗೊತ್ತಿದ್ದವರಂತೂ ಬೇಗ ಕಲಿತಾರೆ. ಸೊ ಆ ಕೋರ್ಸಿನ ಫೀ ಕೇವಲ 599 ರೂಪಾಯಿ, 599 ಓನ್ಲಿ. ಅದನ್ನು ನೀವು ನನ್ನ ನಂಬರಿಗೆ UPI ಮೂಲಕ ಕಳಿಸಿದರೆ ಯಾವತ್ತು ಕಳಿಸ್ತೀರೋ ಆವತ್ತಿನಿಂದಲೇ ಕೋರ್ಸ್ ಸ್ಟಾರ್ಟ್ ಮಾಡ್ತೇನೆ.